ಈಗ ಸಮಯ ರಾತ್ರಿ 12:15. ಈ ರಾತ್ರಿಯಲ್ಲಿ ನಾನು ಎದ್ದು ರೆಡಿ ಆಗ್ತಿರೋದು ಎಲ್ಲಿಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ರ, ಬನ್ನಿ ಹೇಳ್ತೀನಿ. ಈಗ ನಾನು ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ. ಯಾಕಂದರೆ ರಾತ್ರಿ ಹೊತ್ತು ಹೋಗುವಾಗ ಯಾರೂ ನಮ್ಮನ್ನು ನೋಡೋಲ್ಲ. ಆದರೆ ನಮ್ಮ ಮೈಂಡು ಫ್ರೆಶ್ ಆಗಬೇಕು ಅಂದರೆ ನಾವು ಸ್ನಾನ ಮಾಡಿದ ತಕ್ಷಣ ಸ್ವಲ್ಪ ರೆಡಿ ಆದ್ರೇ ನಮ್ಮ ಮೈಂಡ್ ಫ್ರೆಶ್ ಅನ್ಸೋದು. ಸೊ ಲೈಟಾಗಿ ಕ್ರೀಮ್ ಹಚ್ಕೊಂಡು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಇದಾದ ನಂತರ ನಾನು ಹೋಗ್ತಾ ಇರೋದು ಮಕ್ಕಳನ್ನ ಎಬ್ಸೋದಕ್ಕೆ. ಈಗ ನಾನು ಮಕ್ಕಳನ್ನ ಎಬ್ಬಿಸ್ಬಿಟ್ಟು ಮಕ್ಕಳನ್ನ ರೆಡಿ ಮಾಡಬೇಕು, ಬನ್ನಿ ಹೋಗೋಣ. ಸರಿ, ಈಗಂತೂ ಈ ಕತ್ಲೆಯಲ್ಲೇ ಪಾಪ ಮಲಗಿದಂತಹ ಮಕ್ಕಳನ್ನ ಎಬ್ಬಿಸ್ಕೊಂಡು ರೆಡಿ ಮಾಡಿ ಆಯಿತು. ಈಗ ನಾವು ಹೊರಡ್ತಾ ಇರೋದು ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕತ್ಲೆಯಲ್ಲಿಯೇ ನಾವು ಹೊರಟಿದ್ದು ಚಿಕ್ಕಮಗಳೂರಿನ ಕಡೆಗೆ. ಹೌದು, ಈ ಚಿಕ್ಕಮಗಳೂರಿನ ದಾರಿಯಲ್ಲಿ ಹೋಗೋದೇ ಒಂದು ಖುಷಿ. ಯಾಕೆ ಅಂದರೆ ಆ ಹಸಿರಿನ ಮಡಿಲಲ್ಲಿ ಇರೋದು ಚಿಕ್ಕಮಗಳೂರಿನ ದಾರಿ. ಆ ಕಾಫಿನ ತೋಟದ ನಾಡಿಗೆ ಹೋಗೋದಂದರೆ ಯಾರಿಗೆ ಖುಷಿ ಇಲ್ಲ ಹೇಳಿ? ಯಾರೇ ಟ್ರೆಕ್ಕಿಂಗ್ ಅಂದರೂ ಸಹ ಹೋಗೋದು, ಯೋಚನೆ ಮಾಡೋದೇ ಆ ಹಸಿರಿನ ಮಡಿಲಿಗೆ. ರಾತ್ರಿ 12:30 ಅಷ್ಟೊತ್ತಿಗೆ ನಾವು ಶಿರಾಯಿಂದ ಹೊರಟವರು ಚಿಕ್ಕಮಗಳೂರು ತಲುಪುವಷ್ಟರಲ್ಲಿ ಬೆಳಗಿನ ಜಾವ 7:30 ಆಗಿತ್ತು. ಹೌದು, ಈ ಸಮಯದಲ್ಲಿ ಸೂರ್ಯನ ಬೆಳಕು ಹಾಗೇ ಹೊರ ಚಿಮ್ಮುತ್ತಿದ್ದಂತೆ ಆ ಹಸುರಿನ ತೋರಣದಂತೆ ನಮಗೆ ದಾರಿಯಲ್ಲಿ ಉದ್ದಕ್ಕೂ ಕಾಣಿಸುತ್ತಿದ್ದ ಮರ ಗಿಡಗಳನ್ನು ನೋಡುತ್ತಾ ಆ ಕಣ್ಮನ ಸೆಳೆಯುತ್ತಿದ್ದವು. ಹಾಗೇ ನಾವು ಮುಂದಕ್ಕೆ ಹೋದಾಗ ನಮಗೆ ಸಿಕ್ಕಿದ್ದೇ ದೇವಿರಮ್ಮನ ದೇವಸ್ಥಾನದ ದ್ವಾರ ಬಾಗಿಲು. ನೋಡೋದಕ್ಕೆ ಎಷ್ಟು ಸುಂದರ ಅನ್ನಿಸ್ತಾ ಇದೆ. ಈಗಲಾದರೂ ಗೊತ್ತಾಗಿರ್ಬೇಕಲ್ವ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಎಸ್, ದೇವಿರಮ್ಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಹೊರಟವರು ದೇವಿರಮ್ಮನ ದರ್ಶನಕ್ಕೆಂದು ಬಂದಾಗ ವೆಹಿಕಲನ್ನು ಒಳಗೆ ಬಿಡಲಿಲ್ಲ. ದ್ವಾರ ಬಾಗಿಲಿನಿಂದ ಹೊರಗೆ ನಿಲ್ಲಿಸಿ ನಡ್ಕೊಂಡು ಹೋಗಬೇಕು ಅಂತ ಅಲ್ಲಿ ಪೊಲೀಸ್ ಹೇಳಿದ್ರು. ನಂತರ ನಾವು ಅಲ್ಲೇ ರೋಡ್ ಸೈಡ್ನಲ್ಲೇ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಕಾಲ್ನಡಿಗೆಯಲ್ಲೇ ಹೊರಟೆವು. ಹೋಗುವಾಗ ಮಕ್ಕಳೊಂದಿಗೆ ಆಟವಾಡುತ್ತಾ ಓಡುತ್ತಾ ಅವರನ್ನು ರಂಜಿಸನೆ ಮಾಡುತ್ತಾ ಹಾಗೇ ಮುಂದುವರೆದೆವು. ಈಗ ನಾವು ಅಂದ್ಕೊಂಡಿದ್ದು ಇಷ್ಟೇ, ಮಳೆ ಬಂದಿದೆ, ಬೆಟ್ಟ ಹತ್ತೋದು ಕಷ್ಟ ಆಗ್ಬೋದು. ಸೊ ನಾವೀಗ ನಡ್ಕೊಂಡು ಹೋಗಿ ದೇವಸ್ಥಾನ ವಿಸಿಟ್ ಮಾಡಿ ಕೈ ಮುಗಿದು ವಾಪಸ್ ಹೋಗೋಣ. ಇಲ್ಲ ಅಂದರೆ ಬೆಟ್ಟ ಹತ್ತೋದು ಕಷ್ಟ ಆಗುತ್ತೆ. ಮಕ್ಕಳು ಬೇರೆ ಜೊತೆಗಿದ್ದಾರೆ ಅಂತ ಹೇಳಿ ನಾನು ರಘು ಮಾತಾಡ್ಕೊಂಡ್ವಿ. ಆದರೆ ಆ ಮಕ್ಕಳು ಕೇಳಬೇಕಲ್ವಾ, ಆಲ್ರೆಡಿ 2 ವರ್ಷ ಬೆಟ್ಟ ಹತ್ತಿದ್ವಿ, ರಾತ್ರಿ ಹೊತ್ತು ಹತ್ತಿದ್ದು. ಸೊ ಈ ಸಲನೂ ಬೆಟ್ಟ ಹತ್ತೋಣ ಅಂತ ಹಠ ಹಿಡಿದ್ರು. ಆದರೂ ಸಹ ಮುಂದೆ ಹೋಗಿ ಯೋಚನೆ ಮಾಡೋಣ ಅಂತ ಮುಂದೆ ಹೋಗುವಾಗ ನಮಗೆ ಸಿಕ್ಕಿದ್ದು ಕಾಫಿ. ಹೌದು, ಕಾಫಿ ನಾಡಿಗೆ ಬಂದಾಗ ಕಾಫಿ ಕುಡಿಯೋದೇ ಮುಂದೋದ್ರೆ ಹೇಗೆ ಅಂದ್ಕೊಂಡು ಅಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿಯನ್ನು ತಗೊಂಡು ಕಾಫಿಯನ್ನು ಸವಿದ್ವಿ. ನಂತರ ಪ್ಲ್ಯಾನ್ ಮಾಡಿದ್ದು ಬೆಟ್ಟಕ್ಕೆ ಹೋಗೋಕ್ಕೆ. ನಾವು ಹೋಗಬೇಕಾಗಿರೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಅದರ ತುದಿ ಭಾಗದಲ್ಲಿರುವ ದೇವಸ್ಥಾನಕ್ಕೆ. ಅಲ್ಲಿಯೇ ದೇವಿರಮ್ಮನ ದೇವಸ್ಥಾನ ಇರೋದು. ಮಕ್ಕಳಿಗೆ ಇದರ ಅರಿವಿದೆ, ಆದರೆ ಹೋದ ವರ್ಷ ಹತ್ತಿದ್ದು ಹೇಗೆ ಅನ್ನೋದನ್ನು ಮರ್ತಿದ್ದಾರೆ. ರಾತ್ರಿ ಕತ್ತಲಲ್ಲಿ ಹೋದ ಕಾರಣ ಅದು ಅಷ್ಟಾಗಿ ಅವರಿಗೆ ಭಯ ತರಿಸಿಲ್ಲ. ಬಟ್ ನನಗೆ ಅದರ ಅರಿವಿತ್ತು. ಈ ದಿನ ಬೆಳಕಿರೋ ಕಾರಣ ನಮಗೆ ಮೇಲೆ ಹೋದಂತೆ ಕೆಳಗಿನ ಪ್ರಪಾತ ಕಣ್ಮುಂದೆ ಬರುತ್ತೆ. ಅದರಿಂದ ಹೋಗೋದು ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡೆ. ಆದರೆ ಮಕ್ಕಳ ಹಠ ಮತ್ತು ನನಗೂ ಒಂದು ಕ್ಯೂರಿಯಾಸಿಟಿ, ಯಾಕಂದರೆ 2 ವರ್ಷ ಹತ್ತಿದ್ದೀವಿ, 3ನೇ ವರ್ಷ ಹತ್ತಬೇಕು ಅನ್ನೋ ಹಂಬಲ. ಅದರಿಂದಾಗಿ ಆಯಿತು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಮುಂದಕ್ಕೆ ಹೋದ್ವಿ. ಹಾಗೆ ಹೋಗುವಾಗ ಒಬ್ಬರ ಹಿಂದೆ ಒಬ್ಬರೇ ಎಲ್ಲ ಹೆಜ್ಜೆ ಇಡುತ್ತಾ ಮುಂದೆ ಸಾಗಿದರು. ಈ ವರ್ಷ ರಾತ್ರಿ ಹತ್ತೋಕ್ಕೆ ಅವಕಾಶ ಇರಲಿಲ್ಲ. ಸೊ ಎಲ್ಲರೂ ಬೆಳಗಾಗೋದನ್ನೇ ಕಾಯ್ತಾ ಇದ್ರು. 7 ಗಂಟೆ ಅಷ್ಟೊತ್ತಿಗೆ ಬೆಟ್ಟ ಹತ್ತೋಕ್ಕೆ ಬಿಟ್ಟರು. ಸೊ ನಾವು ಹೋಗುವಾಗಲೇ ಇಲ್ಲೇ ಹತ್ತಿರದಲ್ಲಿ ಇರುವಂತಹ ದೇವಿರಮ್ಮನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕೈ ಮುಗಿದು ಹೋಗೋಣ ಅಂತ ದೇವಸ್ಥಾನದ ಒಳಗಡೆ ಹೋದ್ವಿ. ಆದರೆ ದೇವಸ್ಥಾನ ಇನ್ನೂ ಬಾಗಿಲು ತೆರೆದಿರಲಿಲ್ಲ. ಬಾಗಿಲು ಮುಚ್ಚಿತ್ತು. ಒಳಗಡೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ಹಾಗೆ ಹೊರಗಡೆಯಿಂದ ಕೈ ಮುಗಿದು ಮುಂದಕ್ಕೆ ಸಾಗಿದೆವು. ಈಗ ನಾವು ಮುಂದಕ್ಕೆ ಹೋಗಬೇಕು ಅಂದರೆ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಬೆಟ್ಟ ಹತ್ತೋಕ್ಕೆ ಹೋದಾಗ ಅಲ್ಲಿ ಯಾವುದೇ ಅಂಗಡಿ ಇಲ್ಲ, ಅಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ. ಇನ್ನು ಅಲ್ಲಿ ಅಂಗಡಿ ಯಾರು ಮಾಡ್ತಾರೆ ಅಲ್ವಾ? ಈಗ ನಮಗೆ ನಿಜವಾದ ಟಾಸ್ಕ್, ತಿನ್ನಬೇಕೋ ಬೇಡವೋ ಅಂತ. ಯಾಕಂದರೆ ತಿಂದರೂ ಪ್ರಾಬ್ಲಮ್ಮು, ತಿಂದಿದ್ರೂ ಪ್ರಾಬ್ಲಮ್ಮು. ಅದನ್ನೆಲ್ಲ ಯೋಚನೆ ಮಾಡಿ ಲೈಟಾಗಿ ಒಂದು ಬಾಟಲ್ ಜ್ಯೂಸು, ಹಾಗೆ ಲೇಸ್ ಪ್ಯಾಕೆಟು, ಒಂದು ಸ್ವಲ್ಪ ಚಾಕ್ಲೇಟ್ಸು, ಮತ್ತು ಒಂದೇ ಒಂದು ಪ್ಲೇಟ್ ಪಲಾವ್ ತಗೊಂಡು ಅದಕ್ಕೆ 2 ಬಜ್ಜಿ ತಗೊಂಡು 4 ಜನ ಶೇರ್ ಮಾಡಿಕೊಂಡು ಅದನ್ನೇ ತಿಂದ್ಕೊಂಡ್ವಿ. ಮತ್ತು ನಾವು ಜಾಸ್ತಿ ತಿಂದರೆ ಮತ್ತು ಬೆಟ್ಟ ಹತ್ತೋಕ್ಕೂ ಕಷ್ಟ ಅಂತ ಹೇಳಿ ಡಿಸೈಡ್ ಮಾಡಿ ಅಷ್ಟನ್ನೇ ನಾವು ತಿಂದ್ಕೊಂಡು ಹಾಗೆ ಬೆಟ್ಟ ಹತ್ತೋಕ್ಕೆ ಮುಂದಕ್ಕೆ ಹೋದ್ವಿ. ಬೆಟ್ಟ ಹತ್ತುವಾಗ ನೀರಿನ ಅವಶ್ಯಕತೆ ಇರುತ್ತೆ ಅಂತ 1 ಬಾಟಲ್ ನೀರು ತಗೊಂಡು ಈಗ ನಮ್ಮ ನಡಿಗೆ ಬೆಟ್ಟದ ಕಡೆಗೆ.
ಬನ್ನಿ ದೇವಸ್ಥಾನದ ಆವರಣದಿಂದ ಮುಂದೆ ಹೊರಟಿದ್ದು ನಾವು ಬೆಟ್ಟದ ಕಡೆಗೆ. ಈಗ ಬೆಟ್ಟ ಹತ್ತೋಕ್ಕೆ ನಮ್ಮ ಹತ್ರ ಜೋಶ್ 100% ಇದೆ. ಆದರೆ ಹೋಗ್ತಾ ಹೋಗ್ತಾ ಈ ಇಳಿಜಾರಿನಂತಹ ರೋಡ್ ಹತ್ತೋದೇ ಒಂದು ಟಾಸ್ಕ್ ಅನ್ನಿಸ್ತಾ ಇದೆ. ನೋಡಿ, ಒಳ್ಳೆ ಜಾರ ಬಂಡೆ ಥರ ಇದೆ ರೋಡ್. ಅಂತೂ ಇನ್ನೊಂದು ಹೋಟೆಲ್ ಸಿಕ್ತು. ನಾವು ಇಲ್ಲೇ ಕೂತು ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಮತ್ತೊಮ್ಮೆ ಕಾಫಿಯನ್ನು ತಗೊಂಡು ಕುಡಿಯೋಣ ಅನ್ನೋಷ್ಟೊತ್ತಿಗೆ ನೋಡಿ ಇಲ್ಲೊಂದು ಶಂಕು ಹುಳು. ಇಷ್ಟು ದೊಡ್ಡ ಶಂಕು ಹುಳುವನ್ನು ನಾವು ನೋಡಬೇಕು ಅಂದರೆ ಇಂಥ ಪ್ಲೇಸಿಗೆ ಬರಬೇಕು ಅಲ್ವಾ? ನಿಜವಾದ ನಡಿಗೆ ಈಗ ಸ್ಟಾರ್ಟ್ ಆಯಿತು ನೋಡ್ರಿ. ಇಳಿಜಾರಿನಂತಹ ರೋಡು, ಆ ರೋಡಿನಲ್ಲಿ ನಾವು ಹೋಗಬೇಕಾದ್ರೆ ನಿಜವಾಗ್ಲೂ ನಮಗೆ ತುಂಬ ಕಷ್ಟ ಅನಿಸುತ್ತೆ. ಅದರಲ್ಲೂ ಈ ಪ್ರಕೃತಿ ಮಧ್ಯ ಹೋಗುವಾಗ ಒಂಥರ ಖುಷಿ. ನಮಗೆ ಯಾವಾಗಲೂ ಬಸ್ಸು, ಲಾರಿ, ಆಟೋ ಅಂತ ಸಿಟಿ ಜೀವನ ನೋಡಿದವರಿಗೆ ಈ ರೀತಿಯಾಗಿ ಕಾಡಿನಲ್ಲಿ ನಡೆಯೋದೇ ಒಂದು ಮಜಾ. ಅದು ಸಹ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅನ್ನೋದಕ್ಕಿಂತ ಒಂದು ಟ್ರೆಕ್ಕಿಂಗ್ ಥರ ಅನಿಸುತ್ತೆ. ನಮಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಕೂಗಾಡ್ಕೊಂಡು ಅರ್ಚಾಡ್ಕೊಂಡು ಆ ರೋಡ್ನಲ್ಲಿ ಹೋಗುವಾಗ ಆ ಮಜನೇ ಬೇರೆ. ಹಾಗೆ ಆ ರೋಡಿನಲ್ಲಿ ಹೋಗುವಾಗ ನಾವು ದೇವಿ ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ ಆಗಾಗ ನೆನಪಾದಾಗ ದೇವಿಯನ್ನು ನೆನೆಸ್ಕೊಂಡು ಕಾಲಿಡುವಾಗ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಹೋಗ್ತಿದ್ದೀವೇನೋ ಅಂತ ಅನಿಸುತ್ತೆ. ಮಕ್ಕಳು ಜೊತೆಗಿದ್ದರೆ ಅಲ್ಲಿ ಏನೇ ತಿಂಡಿ ತಿನಿಸು ಬಂದರೂ ಅದನ್ನು ತಗೊಳ್ಲಿಲ್ಲ ಅಂದರೆ ಅವ್ರು ಬಿಡೋದಿಲ್ಲ. ಈಗ ನೋಡಿ, ಮಾವಿನಕಾಯಿಯನ್ನು ತಗೊಂಡು ತಿಂತಾ ಬರ್ತಾ ಇದ್ದಾಳೆ. ಏನೋ ಒಟ್ಟಾರೆ ಅಲ್ಲಿವರೆಗೆ ನಡ್ಕೊಂಬಂದರೆ ಸಾಕಪ್ಪ ಅಂತ ನಾವು ಅಂದ್ಕೊಂತ ಕರ್ಕೊಂಡು ಹೊರಟಿದ್ದೀವಿ. ಇನ್ನು ಇದು ಶುರು ಅಷ್ಟೇ. ಈಗ ನೋಡಿ, ನಾವು ಬಿಂಡಿಗ ದೇವಿರಮ್ಮ ದೇವಸ್ಥಾನದ ಬೆಟ್ಟಕ್ಕೆ ಹೋಗುವ ದ್ವಾರ ಬಾಗಿಲಿಗೆ ಬಂದು ನಿಂತಿದ್ದೀವಿ. ಇಲ್ಲಿಂದ ನಮಗೆ ಮೆಟ್ಲು ಸಿಗತ್ತೆ. ಕೆಲವೊಬ್ಬರು ಮೆಟ್ಲು ಮೂಲಕ ಹೋದರೆ ಇನ್ನು ಕೆಲವೊಬ್ಬರು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿಂದ ಹತ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ಎಲ್ಲ ಮೆಟ್ಲು ಮೂಲಕನೇ ಹೋದರೆ ರಶ್ ಆಗತ್ತೆ, ಮತ್ತು ತುಂಬ ಹೊತ್ತು ಕಾಯಬೇಕು ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿಂದ ಹತ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ನಮ್ಮ 50-60 kg ಭಾರವನ್ನು ಸಣ್ಣ ಹುಲ್ಲನ್ನು ಇಟ್ಕೊಂಡು ಎಳ್ಕೊಂಡು ಹತ್ತಿದ್ರು ಆ ಹುಲ್ಲು ಅಷ್ಟಾಗಿ ಕಿತ್ತು ಬರೋದಿಲ್ಲ. ಆ ದೇವಿ ಕೃಪೆಯಿಂದ ಅವರು ಮುಂದೆ ಹೋಗ್ತಾ ಇರ್ತಾರೆ ನೋಡಿ. ಹಾಗೆ ಆ ಮೆಟ್ಟಿಲುಗಳು ಮುಗಿದ ನಂತರ ಈ ರೀತಿ ಒಂದು ರೋಪ್ ಸಿಗತ್ತೆ. ಆ ರೋಪನ್ನು ಇಟ್ಕೊಂಡು ನಾವು ಬಲ ಮಾಡಿ ಹತ್ತಬೇಕು. ಕೆಲವೊಬ್ಬರು ಸ್ಟ್ರೆಂತ್ ಇರೋರು ಹಾಗೆ ಹತ್ಕೊಂಡು ಹೋದರೆ, ಇನ್ನೂ ಕೆಲವೊಬ್ಬರು ಎರಡೂ ಕೈಯನ್ನು ಈ ರೀತಿಯಾಗಿ ಊರ್ಕೊಂಡು ಹತ್ಕೊಂಡು ಹೋಗ್ತಾ ಇರ್ತಾರೆ. ನಾನಂತೂ ರೋಪ್ ಬಿಡಲೇ ಇಲ್ಲ, ರೋಪ್ ಮೂಲಕನೇ ಹತ್ತೋದಕ್ಕೆ ಟ್ರೈ ಮಾಡಿದೆ. ಅಲ್ಲಿರೋರೆಲ್ಲ ಈ ಪುಟ್ಟ ಮಗುವನ್ನೇ ನೋಡೋದು, ನೋಡ್ರಪ್ಪ ಈ ಪುಟ್ಟ ಮಗು ಹತ್ತುತ್ತಾ ಇದೆ ಅಂತ. ಆದರೆ ಅವರಿಗೆ ಗೊತ್ತಿಲ್ಲ ಈ ಮಗು ಹತ್ತುತ್ತಾ ಇರೋದು 3ನೇ ವರ್ಷ ಇದು ಅಂತ. ಹೌದು, ಅವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ಈ ಮಗು ಹತ್ತುತ್ತಾ ಇದೆ, ಗ್ರೇಟ್ ಗ್ರೇಟ್ ಅಂತ ಹೇಳಿ. ಬಟ್ ನಾವು ಹತ್ತುವಾಗ ಅದು ಮಳೆ ಬಂದಿದ್ದರಿಂದ ಫುಲ್ಲು ಒದ್ದೆ ಆಗಿತ್ತು. ಕಾಲೆಲ್ಲೇ ಇಟ್ಟರು ಜಾರ್ತಾ ಇತ್ತು. ಅಂತೂ ಆ ದೇವಿಯ ಕೃಪೆಯಿಂದ ಯಾವ ಅಪಾಯಕ್ಕೂ ಸಿಲುಕದೆ ನಾವು ದೇವಿಯ ದರ್ಶನಕ್ಕೆ ಬಂದ್ವಿ. ಅಲ್ಲೇ ಇದ್ದಂತಹ ಕಾಣಿಕೆ ಹುಂಡಿಗೆ ಕಾಣಿಕೆಯನ್ನು ಹಾಕಿ ಆ ದೇವಿಯ ದರ್ಶನವನ್ನು ಪಡೆದ ತಕ್ಷಣ ನಮಗೆ ಆದಂತಹ ಆಯಾಸವೆಲ್ಲ ಮಾಯವಾಯಿತು. ಆ ಒಂದು ಕ್ಷಣಕ್ಕೆ ನಾವು ನಿಜವಾಗ್ಲೂ ಪುನೀತರಾದಂತೆ ಅನಿಸುತ್ತೆ. ನಂತರ ಆ ಕಿರಿದಾದ ಜಾಗದಲ್ಲಿ ನಾವು ಮತ್ತೆ ಮರಳಬೇಕು. ನೋಡಿ, ಆ ಬೆಟ್ಟದ ತುಂಬ ಜನ ಹೆಂಗೆ ಬರ್ತಾ ಇದ್ದಾರೆ, ಇರುವೆ ಥರ ಕಾಣಿಸ್ತಾ ಇದ್ದಾರೆ. ನಾವು ಎಷ್ಟು ಎತ್ತರದಲ್ಲಿದ್ದೀವಿ ಅಂತ ಹೇಳಿ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಬೇಡ. 3000 ಅಡಿ ಎತ್ತರದ ಈ ಬೆಟ್ಟದ ತುದಿಯಲ್ಲಿ ನಾನು ಮತ್ತು ನನ್ನ ಫ್ಯಾಮಿಲಿ ನಿಂತಿದ್ದೀವಿ ಅಂದರೆ ನಿಜವಾಗ್ಲೂ ನನಗೆ ಅಪ್ರಿಷಿಯೇಟ್ ಅಂತ ಅನ್ನಿಸ್ತು. ಅಷ್ಟು ಖುಷಿ ಅನ್ನಿಸ್ತು, ನಾನು ಇಷ್ಟ ತುದಿಗೆ ಬಂದಿದ್ದೀವಿ ಅಂತ. 2 ವರ್ಷಗಳ ಕಾಲ ನಾನು ರಾತ್ರಿ ಹತ್ತಿದ ಕಾರಣ ಇಷ್ಟು ಭಯಾನಕ ಅಂತಲೂ ಅನಿಸಿಲ್ಲ, ಮತ್ತು ಇಷ್ಟು ಎತ್ತರ ಹೋಗಿದ್ವಿ ಅಂತಲೂ ನನಗೆ ಫೀಲ್ ಆಗಿರಲಿಲ್ಲ. ಆದರೆ ಹತ್ತುವಾಗ ಆಗದೇ ಇರೋವಂತಹ ಫೀಲು ಇಳಿಯುವಾಗ ನಿಜವಾಗ್ಲೂ ಆಗತ್ತೆ. ಯಾಕಂದರೆ ನಮಗೆ ಹತ್ತುವಾಗ ಬರೀ ದೇವಿ ಅಷ್ಟೇ ಮನಸ್ಸಲ್ಲಿರ್ತಾರೆ, ಆದರೆ ಇಳಿಯುವಾಗ ಈ ಪ್ರಪಾತವೇ ಕಣ್ಮುಂದೆ ಕಾಣಿಸ್ತಾ ಇರುತ್ತೆ ನೋಡಿ. ಸ್ವಲ್ಪ ಜಾರಿದ್ರು ನಾವು ಡೈರೆಕ್ಟ್ ದೇವಿ ಪಾದಕ್ಕೆ ಸೇರ್ತೀವಿ. ಆದರೆ ದೇವಿ ಕೃಪೆ ನಿಜವಾಗ್ಲೂ ಇಲ್ಲಿಗೆ ಬರೋರ ಮೇಲೆ ಇರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ.
ನೀವೇ ನೋಡ್ತಿರ್ಬೋದು, ಅಲ್ಲಿ ನೋಡಿ ಮಣ್ಣು ಫುಲ್ಲು ಕೊಚ್ಚೆ ಆಗಿದೆ. ಎಷ್ಟು ಇಳಿಜಾರು ಇದೆ ಅಂದರೆ ಬೇರೆ ಸಾಮಾನ್ಯ ಬೆಟ್ಟಕ್ಕೆ ಹೋದರೆ ನಿಜವಾಗ್ಲೂ ಯಾರಿಗೂ ಹತ್ತಕ್ಕೂ ಆಗಲ್ಲ, ಇಳಿಯೋಕ್ಕೂ ಆಗಲ್ಲ. ಆದರೆ ಇಲ್ಲಿ ಅದೊಂದು ಸಣ್ಣ ರೋಪಿಂದ ಒಂದು 3000 ಮೇಲೆ ಅಷ್ಟು ಜನ ಅದೊಂದು ರೋಪ್ ಇಟ್ಕೊಂಡು ಇಳಿತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ. ನಿಜವಾಗ್ಲೂ ಅದು ಭಯಾನಕನೇ. ಇನ್ನು ಕೆಲವು ಜಾಗದಲ್ಲಿ ರೋಪ್ ಸಹ ನಮಗೆ ಸಿಗೋದಿಲ್ಲ. ಈ ರೀತಿ ಬೆಟ್ಟದಲ್ಲೇ ನಾವು ಇಳ್ಕೊತ ಬರಬೇಕು. ಅಲ್ಲಿ ನನಗೆ ಇನ್ನೊಂದು ಟಾಸ್ಕ್ ಏನು ಅಂದರೆ ಮಕ್ಕಳನ್ನು ಸಹ ಸೇಫ್ಟಿ ಮಾಡಿಕೊಂಡೇ ಬರಬೇಕು. ಸೊ ನನ್ನ ಹಿಂದೆ ಅವಳನ್ನು ಇಟ್ಕೊಂಡು ನಾನು ಮುಂದೆ ಇಳ್ಕೊತ ಬರ್ತಾ ಇದ್ದೆ. ಅವಳು ನಮಗೆ ಒಂಚೂರು ತ್ರಾಸು ಕೊಡ್ದಿದ್ದಾಗೆ ಅವಳ ಪಾಡಿಗೆ ಅವಳು ಇಳಿದಿದ್ದು ಹತ್ತಿದ್ದು ನಿಜವಾಗ್ಲೂ ನಮಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಈಗ ಅಂತ ಅಲ್ಲ, ಆ ರಾತ್ರಿ ಸಮಯದಲ್ಲಿ ಸಹ ನಾವು ಹತ್ತಿದಾಗ ನನ್ನ ಇಬ್ಬರೂ ಮಕ್ಕಳು ಸಹ ಒಂಚೂರು ನಮಗೆ ಏನೇ ಕಿರಿಕ್ ಮಾಡ್ದಿದ್ದಂಗೆ ಅವ್ರ ಪಾಡಿಗೆ ಅವರು ಹತ್ತಿ ಇಳಿದಿದ್ರು. ಅದೇ ಧೈರ್ಯದ ಮೇಲೆ ನಾನು ಈ ವರ್ಷ ಸಹ ಅಲ್ಲಿಗೆ ಹತ್ತೋದಕ್ಕೆ ಮನಸ್ಸು ಮಾಡಿದೆ. ಇಲ್ಲ ಅಂದರೆ ನಿಜವಾಗ್ಲೂ ಅವರು ನಮಗೆ ಕಿರಿಕ್ ಮಾಡಿದರೆ ಹತ್ತಿ ಇಳಿಯೋದು ಕಷ್ಟ ಆಗ್ತಾಯಿತ್ತು. ಈ ಅಪ್ರಿಷಿಯೇಟ್ನ ನಾನು ನನ್ನ ಇಬ್ಬರೂ ಮಕ್ಕಳಿಗೆ ನೀಡಲೇಬೇಕು. ಅಂತೂ ಆ ಇಳಿಜಾರಲ್ಲಿ ತೆವಳ್ಕೊಂಡು ನಾವು ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ವಿಷಯ ಏನು ಅಂದರೆ ಈ ಬೆಟ್ಟ ಹತ್ತುವಾಗ ಇರ್ಬೋದು ಅಥವಾ ಇಳಿಯುವಾಗ ಇರ್ಬೋದು ನಮಗೆ ಯಾವುದೇ ರೀತಿಯ ಕೀಟಗಳು ಅಥವಾ ಹುಳಗಳು ಸಿಗಲಿಲ್ಲ. ಬೇರೆ ಕಾಡಿಗೆಲ್ಲ ಹೋದರೆ ನಮಗೆ ಜಿಗಣೆಗಳ ಕಾಟ ಇರುತ್ತೆ, ಅವು ರಕ್ತ ಹೀರ್ತವೆ. ಬಟ್ ಇಲ್ಲಿ ನಮಗೆ ಅಂಥ ಯಾವುದೇ ಕೀಟಗಳು ಸಿಗದೇ ಇರೋ ಕಾರಣಕ್ಕೆ ನಾವು ಆರಾಮಾಗಿ ಧೈರ್ಯವಾಗಿ ಇಳಿಯೋದು ಮತ್ತು ಹತ್ತೋದನ್ನು ಮಾಡಿದ್ವಿ. ಅಷ್ಟೇ ಅಲ್ಲದೆ ಮತ್ತೆ ಏನು ಅಂದರೆ ನಾವು ಹೀಗೆ ಬೆಟ್ಟ ಇಳಿಯುವಾಗ ಮತ್ತು ಹತ್ತುವಾಗ ಆ ಮೋಡಗಳು ನಮ್ಮನ್ನು ತಾಗಿದ ರೀತಿ ಅನ್ನಿಸ್ತಾ ಇರುತ್ತೆ. ಬಟ್ ಅದು ನಮಗೆ ಫೀಲ್ ಗೊತ್ತಾಗೋದಿಲ್ಲ. ಆದರೆ ನೋಡಿ ಎಷ್ಟು ಆವಾಗ ಫುಲ್ಲು ಫ್ರೀ ಇತ್ತು. ಮೇಲ್ಗಡೆ ಈಗ ಬೆಟ್ಟ ಫುಲ್ಲು ಮೋಡ ಕವಿತಾ ಇದೆ. ಹೇಗೆ ನಮ್ಮನ್ನೇ ತಾಗಿ ಹೋಗುವಷ್ಟು ಥರ ಇರುತ್ತೆ. 3000 ಫೀಟ್ ಎತ್ತರದಲ್ಲಿರುವ ಬೆಟ್ಟ ಅಂದರೆ ಅದನ್ನು ಸಾಮಾನ್ಯ ಅಲ್ಲ. ಜನಗಳನ್ನೇ ಮುತ್ತಿಕ್ತಾ ಇರ್ತವೆ ಮೋಡಗಳು. ಮತ್ತು ಈ ರೀತಿಯಾಗಿ ರಾಡ್ ಸಹ ಸ್ವಲ್ಪ ದೂರ ನಮಗೆ ಸಿಗುತ್ತೆ. ಆ ರಾಡ್ ಹಿಡ್ಕೊಂಡು ಸಹ ನಾವು ಇಳಿಬೋದು. ಅದು ತುಂಬ ದೂರ ಇಲ್ಲ, ದೇವಸ್ಥಾನಕ್ಕೆ ಹತ್ತಿರ ಇರುವಾಗ ಈ ರಾಡ್ ನಮಗೆ ಸಿಗತ್ತೆ. ಇದೇ ರೀತಿಯ ರಾಡು ಫುಲ್ಲು ಕಂಟಿನ್ಯೂಟಿ ಆಗಿದ್ದಿದ್ರೆ ನಿಜವಾಗ್ಲೂ ನಮಗೆ ತುಂಬ ಈಸಿ ಆಗೋದು. ನಮಗೆ ಆ ರೋಪು ಹೇಗೆ ಅಂದರೆ ಆ ರೋಪನ್ನ ಒಬ್ಬ ಪೊಲೀಸ್ ಅಧಿಕಾರಿ ತಮ್ಮ ಸೊಂಟಕ್ಕೆ ಕಟ್ಕೊಂಡು ನಿಂತ್ಕೊಂಡಿದ್ರು. ಯಾಕಂದರೆ ಅಲ್ಲಿ ಯಾವುದೇ ಮರ ಗಿಡ ಇಲ್ಲ, ಅಷ್ಟು ಕಿರಿದಾದ ಜಾಗ ಇರುತ್ತೆ. ಆ ಜಾಗದಲ್ಲಿ ಹೋಗಬೇಕು ಅಂದರೆ ನಮಗೆ ರೋಪ್ ಸಹಾಯ ಬೇಕೇ ಬೇಕು. ಆದರೆ ರೋಪ್ ಕಟ್ಟೋದಕ್ಕೆ ಸಹ ಅಲ್ಲಿ ಯಾವುದೇ ರೀತಿಯ ಗಟ್ಟಿಯಾದ ಮರಗಳಿಲ್ಲ. ಸೊ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನು ಸೊಂಟಕ್ಕೆ ಕಟ್ಕೊಂಡು ನಿಂತ್ಕೊಂಡಿದ್ದು ನಿಜವಾಗ್ಲೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು, ಹ್ಯಾಟ್ಸ್ ಆಫ್ ಅನ್ನಲೇಬೇಕು. ನಮಗೆ ಫುಲ್ ಇಳಿದು ಬರೋ ತನಕ ನಮಗೆ ಗೊತ್ತಿಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಅದಕ್ಕೆ ಸೊಂಟಕ್ಕೆ ಒಂದು ರೋಪ್ನ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಹೇಳಿ. ನಾವು ಫುಲ್ ಎಂಡಿಗೆ ಬಂದಾಗ ಗೊತ್ತಾಯಿತು ರಿಯಲಿ ಅವರು ಅಷ್ಟು ಜನರ ಭಾರವನ್ನು ಅವ್ರು ಎಳ್ದಾಡೋದನ್ನು ಎಲ್ಲ ಗಮನದಲ್ಲಿ ಇಟ್ಕೊಂಡಿದ್ರು ಸಹ ಅವರು ಹೆದರೋದೇನೆ. ಎಲ್ಲ ಸೇರಿ ಜಾಸ್ತಿ ಹೇಳಿದ್ರೆ ಅವರು ಡೈರೆಕ್ಟಾಗಿ ಕೆಳಗೆ ಬಿದ್ದುಬಿಡ್ತಾರೆ. ಬಟ್ ಅದಕ್ಕೆ ಯಾವುದಕ್ಕೂ ಅಂಜದೇನೆ ಅವರು ಸೊಂಟ ಕಟ್ಕೊಂಡು ನಿಂತ್ಕೊಂಡಿದ್ದನ್ನು ನಿಜವಾಗ್ಲೂ ಅವರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಅವರನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಯಾಕಂದರೆ ಅಲ್ಲಿ ತುಂಬ ರಶ್ ಇದ್ದಿದ್ದ ಕಾರಣದಿಂದ ನಾನು ಹಾಗೆ ಅವರನ್ನು ನೋಡಿಕೊಂಡು ಇಳ್ಕೊಂಬಂದೆ. ಬಟ್ ಆ ಜಾಗದಲ್ಲಿ ಅವರು ಅಷ್ಟು ಧೈರ್ಯವಾಗಿ ಅಷ್ಟು ಜನರ ಭಾರವನ್ನು ತಡ್ಕೊಂಡು ನಿಂತ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್, ರಿಯಲಿ ವಿ ಆರ್ ಅಪ್ರಿಷಿಯೇಟ್ ಯು. ಮತ್ತೊಂದು ವಿಷಯ ಏನಪ್ಪ ಅಂದರೆ ಈ ಜಾಗಕ್ಕೆ ಬಂದಂತಹ ಒಬ್ಬರು ಆಂಟಿ ನಮ್ಮ ಕಣ್ಣೆದ್ರಿಗೇನೆ ಕೆಳಗೆ ಬಿದ್ದು ಅವರಿಗೆ ತಲೆಗೆ ತುಂಬ ಪೆಟ್ಟಾಗಿ ರಕ್ತ ಸೋರ್ತಾ ಇತ್ತು. ಬಟ್ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳಿಗೂ ಸಹ ಬೇಗ ಹೋಗಿ ಎತ್ಕೊಳ್ಳೋಕೆ ಆಗೋದಿಲ್ಲ, ಯಾಕಂದರೆ ಅದು ಬೆಟ್ಟ ಆಗಿರೋದ್ರಿಂದ ಅವರು ಅಲ್ಲಿಗೆ ಹೋಗಬೇಕಾದ್ರೆ ತಡ ಆಗುತ್ತೆ. ಮತ್ತು ಇನ್ನೊಂದು ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದು ಕಾಲು ಸಹ ಫ್ರ್ಯಾಕ್ಚರ್ ಆಗಿ ಅವನಿಗೆ ಎದ್ದು ನಿಲ್ಲಕ್ಕೂ ಆಗಲಿಲ್ಲ. ಆ ಕಿರಿದಾದ ಜಾಗದಲ್ಲಿ ಪೊಲೀಸ್ ಅವರಿಗೆ ನಿಜವಾಗ್ಲೂ ಅದೊಂದು ಟಾಸ್ಕೇ ಆಗಿತ್ತು ಆ ವ್ಯಕ್ತಿನ ಎತ್ಕೊಂಡು ಕೆಳಗಡೆ ಹೋಗುವಂಥದ್ದು. 4 ಜನ ಸೇರಿ ಅವನನ್ನು ಕೆಳಗೆ ಎತ್ಕೊಂಡು ಹೋಗೋದು ತುಂಬ ಕಷ್ಟ ಆಯಿತು. ಇದನ್ನೆಲ್ಲ ಗಮನಿಸಿದಾಗ ನಮಗನ್ಸಿದ್ದು ಮುಂದಿನ ದಿನಕ್ಕಾದರೂ ಇಲ್ಲಿಗೆ ಹೋಗೋದಕ್ಕೆ ಮೆಟ್ಲುಗಳನ್ನು ಮಾಡೋ ಅವಕಾಶ ಇದ್ದರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈಗ ನಾವು ನಮ್ಮ ಎಂಡಿಂಗ್ ಪಾಯಿಂಟಿಗೆ ಬಂದ್ವಿ. ನೋಡಿ ಸ್ಟೆಪ್ಸ್ ಹತ್ರ ಬಂದಿದ್ವಿ, ಬೆಟ್ಟಕ್ಕೆ ಹೋಗುವಂಥ ದ್ವಾರ ಬಾಗಿಲ ಹತ್ರ ಬಂದಿದ್ವಿ. ಅಂತೂ ಇಂತೂ ನಮ್ಮ
ಈ ಟಾಸ್ಕ್ ಅಂದರೆ ನಮ್ಮ ಬೆಟ್ಟಕ್ಕೆ ಹೋಗಿ ಬರುವಂಥ ಟಾಸ್ಕ್ ಮುಗಿಯೋಷ್ಟೊತ್ತಿಗೆ ಸಂಜೆ 4 ಗಂಟೆ ಆಗಿದೆ. ಇಲ್ಲಿಗೆ ಇನ್ನೂ ನಮ್ಮ ಜರ್ನಿ ಮುಗ್ದಿಲ್ಲ. ಇನ್ನೂ ನಾವು ನಮ್ಮ ವೆಹಿಕಲ್ ಹತ್ರ ಹೋಗಬೇಕಂದ್ರೆ ಇನ್ನೂ 3 ಕಿಲೋಮೀಟ್ರ್ ಅಷ್ಟು ನಡಿಲೇಬೇಕು. ಸೊ ಈಗ ನಾವು ಇಲ್ಲಿಂದ ಹೊರಡೋ ಸಮಯ ಆಯಿತು. ಅಂತೂ ಬೆಳಗ್ಗೆ 7 ಗಂಟೆಗೆ ಹೊರಟವರು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಇಳಿದಿದ್ದು. ಬೆಳಗ್ಗೆ ಇದ್ದಂತಹ ಜೋಶು ನಿಜವಾಗ್ಲೂ ಈಗ ಇಲ್ಲ. ನನಗಂತೂ ತುಂಬ ಟಯರ್ಡ್ ಆಗಿದೆ, ಕಾಲು ಎತ್ತಿಡೋಕ್ಕೆ ಸಹ ಆಗ್ತಾ ಇಲ್ಲ. ಮಕ್ಕಳು ಏನಿಲ್ಲ ಆರಾಮಾಗೆ ಬರ್ತಾ ಇದ್ದಾರೆ, ಬಟ್ ನಾನೇ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಾನು ನಡ್ಕೊಂಬರೋದು ನೋಡಿ ನಮ್ಮ ರಘು ನನ್ನನ್ನು ಗೇಲಿ ಮಾಡಿ ನಗ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ನನಗೆ ನಡೆಯೋಕ್ಕಾಗ್ತಾ ಇಲ್ಲ. ಸೊ ಒಂದು ಕೋಲಿನ ಸಹಾಯದಿಂದ ಮತ್ತು ರಘು ಸಹಾಯದಿಂದ ನಾನು ನಡ್ಕೊಂಬರ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಹೋಗಬೇಕು ಅಂತ ಹೇಳಿ ಆಸೆ ಇರೋರು ನಿಜವಾಗ್ಲೂ ಹೋಗ್ಬೋದು. ಆದರೆ ಎಲ್ಲ ಕ್ರಿಟಿಕಲ್ ಸಿಚುವೇಶನ್ನ ನಿಭಾಯಿಸೋಕ್ಕೆ ಸ್ಟ್ರೆಂತು ಮತ್ತು ಮೈಂಡ್ ಸೆಟ್ ಇರಬೇಕು ಅಷ್ಟೇ. ಯಾಕಂದರೆ ಅಲ್ಲಿ ಒಂದು ಕಡೆ ಟಾರ್ ರೋಡ್ ಸಿಗುತ್ತೆ, ಇನ್ನೊಂದು ಕಡೆ ಈ ರೀತಿ ಸ್ಟೆಪ್ಸ್ ಸಿಗುತ್ತೆ, ಇನ್ನೊಂದು ಕಡೆ ಕಿರಿದಾದ ರೋಡ್ ಸಿಗುತ್ತೆ. ಅದಾದ ನಂತರ ರೋಪ್ ಇಟ್ಕೊಂಡು ಹೋಗಬೇಕಾಗುತ್ತೆ. ಮತ್ತೆ ಮುಂದೆ ಹೋಗೋಷ್ಟೊತ್ತಿಗೆ ರೋಪ್ ಸಹ ಇರೋದಿಲ್ಲ, ಬೆಟ್ಟ ಹತ್ಕೊಂಡು ಹೋಗಬೇಕು. ಮತ್ತೆ ಮುಂದೆ ಹೋದಾಗ ನಮಗೆ ಕಬ್ಬಿಣದ ರಾಡ್ಗಳು ಹಾಕಿರ್ತಾರೆ, ಅದು ಸಿಗತ್ತೆ. ಈಗ ನಾವು ಇಳಿದಿದ ತಕ್ಷಣ ನಮಗೆ ಅಲ್ಲಿ ಮಜ್ಜಿಗೆ ಇತ್ತು, ನಾವೇ ಅದನ್ನು ಮಜ್ಜಿಗೆ ತಗೊಂಡು ಕುಡಿದ್ವಿ. ಅದಾಗ್ತಿದ್ದಂಗೆ ಇದು ಕಿತ್ತಳೆ ಹಣ್ಣು ಅಲ್ಲೇ ಫ್ರೀಯಾಗಿ ಕೊಡ್ತಾಯಿದ್ರು. ಎಲ್ಲ ಭಕ್ತಾದಿಗಳಿಗೆ ಒಂದೊಂದು ಕಿತ್ತಳೆ ಹಣ್ಣನ್ನು ಕೊಡ್ತಾಯಿದ್ರು. ಅದನ್ನು ತಗೊಂಡು ನಾವು ಕೈ ಮಣ್ಣಾಗಿದ್ದರಿಂದ ಹಾಗೆ ಬಾಯೆಲ್ಲ ಸುಳ್ಕೊಂಡು ತಿನ್ಕೊಂಡು ಬರ್ತಾಯಿದ್ದೀವಿ. ಮತ್ತು ಹಾಗೆ ಮುಂದೆ ಬಂದಾಗ ನಮಗೆ ಅಲ್ಲಿ ಪಾನಕ ಸಹ ಕೊಡ್ತಾಯಿದ್ರು. ಅದೆಲ್ಲ ನಿಜವಾಗ್ಲೂ ನಮಗೆ ಸ್ಟ್ಯಾಮಿನಾ ಕೊಟ್ಟ ಹಾಗೆ ಆಯಿತು. ಆ ಭಕ್ತಾದಿಗಳಿಗೆ ಯಾರು ಪಾನಕ ಮತ್ತು ಕಿತ್ತಳೆ ಹಣ್ಣನ್ನು ಕೊಟ್ಟರು ಅವರಿಗೂ ಸಹ ನಮ್ಮ ಅಭಿನಂದನೆಗಳು. ನಿಜವಾಗ್ಲೂ ಕಾಲು ಮುಂದಿಡೋಕೆ ಆಗ್ತಾಯಿಲ್ಲ ಅಂತೇಳಿ ನಾನು ಅಲ್ಲೇ ರೋಡಲ್ಲೇ ಕುತ್ಕೊಂಡ್ಬಿಟ್ಟೆ. ಸೊ ಇವರು 3 ಜನ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಗೊಂಬೆಗೆ ಟ್ರಿಪ್ ಹೇಗಿತ್ತು ಅಂತ ಕೇಳಿದ್ರೆ ಸೂಪರಾಗಿತ್ತು ಅಂತೇಳಿ ತೋರಿಸ್ತಾ ಇದ್ದಾಳೆ ನೋಡಿ. ಹಾಗೆ ಮುಂದಕ್ಕೆ ಬಂದ್ವಿ. ಆಗ ನಮಗೆ ಐಸ್ ಕ್ರೀಮ್ ಗಾಡಿ ಒಂದು ಕಾಣಿಸ್ತು. ಅಲ್ಲೇ ನಾವೆಲ್ಲರೂ ಒಂದೊಂದು ಐಸ್ ಕ್ರೀಮ್ ತಗೊಂಡು ಅದನ್ನು ತಿನ್ಕೊಂಡು ಹಾಗೆ ಮುಂದಕ್ಕೆ ಬಂದಾಗ ಅಲ್ಲೇ ಕಾಲುವೆಯಲ್ಲಿ ಜರಿ ಬರ್ತಾ ಇದೆ. ಅದು ಬೆಟ್ಟದಿಂದ ಬರ್ತಾ ಇರೋಂತಹ ನೀರು. ಎಲ್ಲರೂ ಅಲ್ಲೇ ನಿಂತ್ಕೊಂಡು ಕಾಲನ್ನು ಅವರು ಏನು ಬೆಟ್ಟದಿಂದ ಬಂದಾಗ ಕೊಳೆ ಆಗಿತ್ತು ಕಾಲು ಕೈಯೆಲ್ಲ, ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಸ್ವಚ್ಛ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿದ್ರು. ಹಾಗೆಯೇ ನಾವು ಸಹ ಅಲ್ಲೇ ನಿಂತ್ಕೊಂಡು ಕಾಲು ಕೈ ಎಲ್ಲ ಸ್ವಚ್ಛ ಮಾಡಿಕೊಂಡು ಮುಂದಕ್ಕೆ ಹೊರಟ್ವಿ. ಈ ನೀರು ಎಷ್ಟು ಕೋಲ್ಡ್ ಇತ್ತು ಅಂದರೆ ಫ್ರಿಜ್ಜಲ್ಲಿ ಇಟ್ಟಂಗೆ ಹಾಗೆ ಇತ್ತು. ನಂತರ ನಾವು ಅಲ್ಲಿಂದ ಮುಂದೆ ಇರುವಂತಹ ದೇವಿರಮ್ಮ ಟೆಂಪಲ್ಗೆ ಬಂದ್ವಿ. ಅಲ್ಲೇ ಗಣಪತಿ ಮತ್ತು ಬಸವಣ್ಣ ಹಾಗೆ ತಾಯಿ ದರ್ಶನವನ್ನು ಮಾಡಿಕೊಂಡು ಮುಂದಕ್ಕೆ ಬಂದ್ವಿ. ನಾವು ಇಷ್ಟು ದೂರದಲ್ಲಿರುವ ಬೆಟ್ಟವನ್ನು ತಲುಪಿ ಹಿಂದೆ ಬಂದಿದ್ದೀವಿ ಅನ್ನೋದೇ ನಮಗೆ ಆಶ್ಚರ್ಯ, ಒಂಥರ ಖುಷಿ ಕೂಡ. ಅಂತೂ ಇಂತೂ ಈ ದಿನದ ಟ್ರಿಪ್ ಮುಗೀತು. ಇಲ್ಲಿಗೆ ಹೋಗಿ ಬಂದಂತಹ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ನನ್ನ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸುಕೇತಾ ಎಚ್ ಎಸ್ ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್.